ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಈ ವಿಡಿಯೋ ಅಲ್ಲಿ ಸಿಟೆಟ್ 2026 ಅಲ್ಲಿ ಯಾವ ರೀತಿಯಲ್ಲಿ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಪೇಪರ್ ಇರುತ್ತೆ, ಟಾಪಿಕ್ಸ್ ಯಾವ್ದೆಲ್ಲ ನೀವು ಓದ್ಕೋಬೇಕು ಅನ್ನೋದು ಈ ವಿಡಿಯೋಲಿ ಹೇಳ್ತೀನಿ. ನನ್ನ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾರೆಲ್ಲ ಸಿಟೆಟ್ ಎಕ್ಸಾಮ್ ಬರೀತಿದ್ದಾರೆ. ನೋಡಿ, ಸಿಟೆಟ್ ಎಕ್ಸಾಮ್ ನೀವೇನ್ ಬರೆಯಕ್ ಹೋಗ್ತಿದ್ದೀರಾ, ಇದರಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಕೂಡ ಇರುತ್ತೆ. ಅದ್ರ ಜೊತೆಯಲ್ಲಿ ನಿಮ್ಗೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಯಾರು ಚೂಸ್ ಮಾಡಿದ್ದೀರಾ ಅವ್ರಿಗೆ ಒಂದು ಪ್ರಶ್ನೆ ಏನಂದ್ರೆ, ಮ್ಯಾಥಮೆಟಿಕ್ಸ್ ಅನ್ನು ಯಾವ ರೀತಿಯಲ್ಲಿ ನಾವು ಓದ್ಬೇಕು. ಸ್ಪೆಷಲಿ CBZ ತಗೊಂಡಿರೋ ಕ್ಯಾಂಡಿಡೇಟ್ಸ್ ಏನಾಗಿರ್ತಾರೆ ಅಂದ್ರೆ, ಅವ್ರಿಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ. ಸೊ ಮ್ಯಾಥಮೆಟಿಕ್ಸ್ ಅನ್ನು ಒಂದೇ ದಿನಕ್ಕೆ ಕಲಿಯಕ್ ಹೋಗ್ತಾರೆ. ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಮ್ಯಾಥಮೆಟಿಕ್ಸ್ ಒಂದು ದಿನ ಅಥವಾ ಒಂದು ವಾರದಲ್ಲಿ ಕಲಿಯೋ ಸಬ್ಜೆಕ್ಟ್ ಅಲ್ಲ. ಮ್ಯಾಥಮೆಟಿಕ್ಸ್ ಕಲಿಬೇಕು ಅಂದ್ರೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ಅದ್ರದ್ದು ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು. ನೀವು ಎಷ್ಟೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರು ಬೇಸಿಕ್ ಕ್ಯಾಲ್ಕುಲೇಷನ್ ಅಲ್ಲಿ ತಪ್ಪು ಮಾಡಿದಾಗ ನಿಮ್ಗೆ ಮ್ಯಾಥಮೆಟಿಕ್ಸ್ ಅರ್ಥ ಆಗಲ್ಲ. ಇದರಲ್ಲಿ ಫಸ್ಟ್ ನಿಮ್ಗೆ 6th ಸ್ಟ್ಯಾಂಡರ್ಡ್ ಅಥವಾ 5th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಪರ್ಟಿಕ್ಯುಲರ್ಲಿ ಈ ಕ್ಲಾಸ್ ಅಲ್ಲಿ ಬರುವಂತದ್ದು ಎಲ್ಲಾ ಲೆಸನ್ಸ್ ನೀವು ಓದ್ಬೇಕಾಗುತ್ತೆ ಮ್ಯಾಥಮೆಟಿಕ್ಸ್ ಬಂದಾಗ. ಸೊ ಎಲ್ಲಾ ಲೆಸನ್ಸ್ ನ ಓದಕ್ ಹೋದ್ರೆ ಸರ್, ಈಗ ನಮ್ಮ ಹತ್ರ ಸದ್ಯಕ್ಕೆ ಟೈಮ್ ಇಲ್ಲ, ನಾವು ಯಾವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಕೂಡ ಡೌಟ್ ಇದೆ ಅಂತ ನಿಮ್ಮಲ್ಲಿ ಬರುತ್ತೆ. ಸೊ ಟೈಮ್ ತುಂಬಾ ಕಮ್ಮಿ ಇರೋದ್ರಿಂದ, ದಟ್ ಈಸ್ ಆಲ್ಮೋಸ್ಟ್ ಒಂದು 30 ಡೇಸ್ ಅಥವಾ 15 ಡೇಸ್ ಇರೋದ್ರಿಂದ ನೀವು ಏನ್ ಮಾಡಬೇಕು ಅಂದ್ರೆ, ಇಮಿಡಿಯೇಟ್ ಆಗಿ ಇವತ್ತಿಂದಾನೇ ಪ್ರಾಕ್ಟೀಸ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ನನ್ನ ಒಂದು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ. ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾರೇ ಮ್ಯಾಥಮೆಟಿಕ್ಸ್ ಅಲ್ಲಿ ವೀಕ್ ಇದ್ರು ಈ ವಿಡಿಯೋನು ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ, ಇದರಲ್ಲಿ ಇರುವಂತದ್ದು ಕಾನ್ಸೆಪ್ಟ್ಸ್ ನಿಮ್ಗೆಲ್ಲ ತಿಳ್ಕೊಂಡ್ರೆ, ನೀವು ಒಂದ್ಸತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇನ್ ರಿಮೈನಿಂಗ್ ಅವ್ನ ಕ್ವಶನ್ ಯಾವ ರೀತಿಯಲ್ಲಿ ಕೇಳ್ತಾನೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ನಿಮ್ಮ IQ ಲೆವೆಲ್ ಮೇಲೆ ನೀವು ಆರಾಮಾಗಿ ಅದನ್ನು ಸಾಲ್ವ್ ಮಾಡಬಹುದು. ಸೊ ಬೇಗ ಹೋಗಿ, ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಥಮೆಟಿಕ್ಸ್, ಇದು ಮ್ಯಾಥಮೆಟಿಕ್ಸಿನ ಹೊಸ ಅಧ್ಯಾಯ ಅಂತ ನಾನು ಮಾಡಿದ್ದೀನಿ. ಅದನ್ನು ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಾಗುತ್ತೆ ಹೊರತು ನಿಮ್ಗೆ ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ 10th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತದ್ದು ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಆಗಿರ್ಲಿ, ರಿಯಲ್ ನಂಬರ್ಸ್ ಆಗಿರ್ಲಿ, ರಿಯಲ್ ನಂಬರ್ಸ್ ಅಲ್ಲಿ ನಂಬರ್ ಸಿಸ್ಟಮ್, ಇದ್ರ ಬಗ್ಗೆನೂ ಕೂಡ ತುಂಬಾ ಕ್ವಶನ್ಸ್ ಕೇಳಿದ್ದಾನೆ. ರಿಯಲ್ ನಂಬರ್ಸ್ ಅಂದ್ರೆ ಏನು, ರ್ಯಾಷನಲ್ ನಂಬರ್ಸ್, ಇರ್ರಾಷನಲ್ ನಂಬರ್ಸ್, ಇದೆಲ್ಲದನ್ನು ಕೂಡ ನಾನು ಈ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತದ್ದು ವಿಡಿಯೋ ಲಿಂಕ್ ಅಲ್ಲಿ ನಿಮ್ಗೆ ಆರಾಮಾಗಿ ಹೇಳಿದ್ದೀನಿ, ನೀವು ಅದನ್ನು ನೋಡಬಹುದು. ನೆಕ್ಸ್ಟ್ ಬರೋದಾದ್ರೆ ನೋಡಿ, ಮ್ಯಾಥ್ಸ್ ರಿಲೇಟೆಡ್ ತುಂಬಾ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಗಿರ್ಲಿ ಅಥವಾ ಕ್ವಶನ್ಸ್ ಅನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ನನ್ನ ಹಳೆ ವಿಡಿಯೋಸ್ ಅನ್ನು ನೀವು ಕೂಡ ಹೋಗಿ ಒನ್ಸ್ ಜಸ್ಟ್ ಗ್ಲಾನ್ಸ್ ಮಾಡಿದ್ರೆ ಸಾಕು, 10th ಸ್ಟ್ಯಾಂಡರ್ಡ್ ರಿಲೇಟೆಡ್ ಯಾವ್ದೆಲ್ಲ ವಿಡಿಯೋಸ್ ಹಾಕಿದ್ದೀನಿ ಅದರಲ್ಲಿ ನೀವು ಅರ್ಥ ಮಾಡ್ಕೋಬಹುದು. ನಿಮ್ಗೆ ಎಕ್ಸಾಮ್ ಅಲ್ಲಿ ಸೇಮ್ ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ ಕೇಳ್ತಾನೆ. ಮತ್ತೆ ನಾವು ಮಾತಾಡೋದಾದ್ರೆ ಸೈನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಸೈನ್ಸ್ ಸಬ್ಜೆಕ್ಟ್ ಕೂಡ ನೀವು ಓದುವಾಗ 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಇಂದ ಹಿಡಿದು 12th ಸ್ಟ್ಯಾಂಡರ್ಡ್ ಸೆಕೆಂಡ್ PUC ವರೆಗೂ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನು ಕೂಡ ನೀವು ಓದ್ಕೋಬೇಕು. ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ನೀವು ಕವರ್ ಮಾಡ್ಕೋಬೇಕು ಮತ್ತೆ ನೀವು ಓದಿರ್ಬೇಕು ಅಂತ ನಾನು ಹಾಕಿರ್ತೀನಿ. ಅದನ್ನು ಖಂಡಿತ ನೀವು ಒನ್ಸ್ ಗ್ಲಾನ್ಸ್ ಮಾಡಿ ಯಾವ್ದೆಲ್ಲ ಇದೆ ಅಂತ. ಮತ್ತೆ ಅದೇ ರೀತಿಯಲ್ಲಿ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಮೈಂಡ್ಫುಲ್ ಫಿಸಿಕ್ಸ್ ಅಂತ ನಾನು ಹಾಕಿದ್ದೀನಿ. ಅದರಲ್ಲಿ ಫಾರ್ಮೇಶನ್ ಆಫ್ ರೇನ್ಬೋ ಆಗಿರ್ಲಿ, ನಮ್ಮ ಕಣ್ಣಲ್ಲಿ ಐ ಡಿಫೆಕ್ಟ್ ಆಗಿರ್ಲಿ, ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ರೇನ್ಬೋ ಫಾರ್ಮೇಶನ್ ಆಗುತ್ತೆ, ಮತ್ತೆ ಸ್ಟಾರ್ಸ್ ಟ್ವಿಂಕಲ್ ಮತ್ತೆ ಏನಕ್ಕೆ ಟ್ವಿಂಕಲ್ ಆಗಲ್ಲ, ಇದೆಲ್ಲ ರೀಸನ್ಸ್ ಅನ್ನು ನಾನು ಆರಾಮಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಿಕಾಸ್ ಲೈಟ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಫಿಸಿಕ್ಸ್ ಅಲ್ಲಿ ಬರುವಂತದ್ದು. ಮತ್ತೆ ಅದೇ ರೀತಿಯಲ್ಲಿ ಗ್ರಾವಿಟೇಷನ್ ಆಗಿರ್ಲಿ, ಫೋರ್ಸ್ ಆಗಿರ್ಲಿ, ಇದೆಲ್ಲ ಟಾಪಿಕ್ಸ್ ನಿಮ್ಗೆ ಎಕ್ಸಾಮ್ ಸಿಟೆಟ್ ಎಕ್ಸಾಮ್ ಅಲ್ಲಿ ಈ ಟಾಪಿಕ್ ಬೇಸಿಸ್ ಮೇಲೆ ಎಕ್ಸಾಮ್ಸ್ ಅನ್ನು ಕ್ವಶನ್ಸ್ ಅನ್ನು ಕೇಳ್ತಾನೆ. ಸೊ ಇದನ್ನು ಕೂಡ ನೀವು ರಿವೈಸ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಕರ್ನಾಟಕ TET ಎಕ್ಸಾಮ್ ನೀವೆಲ್ಲ ಬರ್ದಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಆ ಕ್ವಶನ್ ಪೇಪರ್ಸ್ ಅನ್ನು ಕೂಡ ನೀವು ರೆಫರ್ ಮಾಡಿ. ಬಿಕಾಸ್ ಅದರಲ್ಲಿ ಇರುವಂತದ್ದು ನಾಲೆಜ್, ಅದರಲ್ಲಿ ಇರುವಂತದ್ದು ಕಂಟೆಂಟ್ ಕೂಡ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಿಮ್ಗೆ ಸಿಟೆಟ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಇನ್ನು ಪರ್ಟಿಕ್ಯುಲರ್ಲಿ ಸರ್ ಈ ಟಾಪಿಕ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿದ್ರೆ, ಖಂಡಿತ ಕಮಿಂಗ್ ವಿಡಿಯೋ ಬಿಫೋರ್ ಎಕ್ಸಾಮ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೆ ಈ ವಿಡಿಯೋಲಿ ಎಷ್ಟು ಸುಲಭವಾಗಿ ನಾನು ಅರ್ಥ ಮಾಡಿಸ್ಬಹುದು ಅಷ್ಟು ಬೇಗ ನಾನು ಸುಲಭವಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ ಅಂತ ಇಲ್ಲಿಂದಾನೇ ನಿಮ್ಗೆ ಕಾನ್ಫಿಡೆನ್ಸ್ ಅನ್ನು ಕೊಡ್ತಿದ್ದೀನಿ. ನಿಮ್ಗೆ ಮ್ಯಾಥಮೆಟಿಕ್ಸ್ ಅಥವಾ ಸೈನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಸರ್ ಈ ಟಾಪಿಕ್ ಅಲ್ಲಿ ಒಂದು ವಿಡಿಯೋ ಮಾಡಿ ಅಂತ ಖಂಡಿತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಅದನ್ನು ಮಾಡಿ ನಿಮ್ಗೆ ಮಾಹಿತಿಯನ್ನು ನೀಡ್ತೀನಿ. ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್, ದಟ್ ಈಸ್ ಸಿಟೆಟ್ 2026 ಫೆಬ್ರವರಿ 8 ಗೆ ಏನು ಎಕ್ಸಾಮ್ ಇದೆ, ನೀವೆಲ್ಲರೂ ಕೂಡ ಒಳ್ಳೆಯಾಗಿ ಬರೀರಿ ಮತ್ತೆ ಸೆಲೆಕ್ಟ್ ಆಗಿ ಅಂತ ನಾನು ಇಲ್ಲಿಂದಾನೇ ನಿಮ್ಗೆ ಹಾರೈಸ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.